ಈ ತರ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಇದಕ್ಕೆ ಮೊಸರು ಹಾಕಿ ನೀವು ಇನ್ಸ್ಟೆಂಟ್ ಆಗಿ ರವಾ ಇಡ್ಲಿ ರೆಡಿ ಮಾಡ್ಕೋಬಹುದು. ಹೌದಾ? ಈಗೆಲ್ಲ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಫ್ರಾಂಕ್ ಆಗಿ ತೋರಿಸ್ತಾ ಇದ್ದಾರೆ. ಮೇಲಿನ ಕವರ್ ತೆಗೆದು ಹೊಸ ಕಾರ್ ತೋರಿಸ್ತಾರಲ್ಲ ಶೋರೂಮಲ್ಲಿ. ರುಚಿಗಳಲ್ಲಿ ಸುರುಚಿ ಅಂತಾರಲ್ಲ ಹಂಗೆ. ಸೊ ಅದ್ಭುತವಾದ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಅಲ್ಲಿ ಹೋಗಲ್ಲ, ಯಾವ ಒಂದು ಹೋಟ್ಲಲ್ಲಿ ನಾವು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಲ್ಲೇ ಬಂದು ರೆಸಿಪಿ ತೋರಿಸೋದು. ನಮಸ್ಕಾರ ನಮ್ಮ ವೀಕ್ಷಕ ಪ್ರಭುಗಳಿಗೆ. ಎಲ್ಲ ಹೋಟ್ಲಿಗೆ ಹೋಗ್ತೀವಿ, ಎಲ್ಲ ಕಡೆ ಇಡ್ಲಿ, ದೋಸೆ, ಮಸಾಲೆ ದೋಸೆ, ರವೆ ಇಡ್ಲಿ ತಿಂತೀವಿ. ಬಟ್ ನಾವು ತಿಂದ ನಂತರ ಯಾಕೆ ಇದು ಇಷ್ಟು ಚೆನ್ನಾಗಿದೆ ಅದನ್ನು ಅವಲೋಕನ ಮಾಡಿಕೊಂಡು ಈ ಹೋಟ್ಲಲ್ಲಿ ರೆಸಿಪಿ ತೊಗೋಬೇಕಂತ ಬರ್ತೀವಿ. ಸೊ ಇಲ್ಲಿ ಸುರುಚಿ ಕಣಿಸಂದ್ರ ರವಾ ಇಡ್ಲಿ ರೀ, ಅಬ್ಬಬ್ಬಬ್ಬಬ್ಬ ಎಷ್ಟು ಅದ್ಭುತ ಆಯಿತು. ಶುಭ ಮೇಡಮ್ ಕೇಳ್ಕೊಂಡ್ವಿ, ಬನ್ನಿ ಅದಕ್ಕೇನಂತೆ ಇಲ್ಲಿಯ ರವಾ ಇಡ್ಲಿ ಯಾಕಷ್ಟು ಶ್ರೇಷ್ಠ, ಅಷ್ಟು ರುಚಿ ಇರುತ್ತೆ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆ ರೆಸಿಪಿ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ವೀಕ್ಷಕರೇ, ಶುಭ ಮೇಡಮ್ ಇವ್ರಿಗೆ ಕೇಳ್ಬಿಡೋಣ. ನಾನು ಹೇಳಿದ ಪ್ರಶ್ನೆ, ಎಲ್ಲ ಕಡೆ ತಿಂತೀವಿ ನಾವು, ಬಟ್ ಕೆಲವೊಂದು ಕಡೆಗೆ ಭಾಳ ಚೆನ್ನಾಗಿರ್ತದೆ ಟೇಸ್ಟು. ಅದಕ್ಕಾಗಿ ಇಲ್ಲಿ ರವಾ ಇಡ್ಲಿ ಇಷ್ಟ ಆಯಿತು. ಪ್ರತಿಯೊಂದು ಚೆನ್ನಾಗಿದೆ. ಈ ರವಾ ಇಡ್ಲಿಯ ಆ ಶ್ರೇಷ್ಠತೆ ಹೇಗೆ ಬರ್ತದೆ? ರವೆ ಇಡ್ಲಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಒಂದು ಖುಷಿ ಇರುತ್ತೆ. ರವಾ ಇಡ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ನಾವು ಹೋಟೆಲ್ ರವಾ ಇಡ್ಲಿ ಟೇಸ್ಟೇ ಬೇರೆ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಎಲ್ಲರಿಗೂ ಇಷ್ಟ, ಎಲ್ರಿಗೂ ಗೊತ್ತು, ಎಲ್ರಿಗೂ ಆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಸೊ ನಮ್ಮ ಹೋಟೆಲ್ ಅಲ್ಲಿ ನೀವೀಗ ಕ್ಯಾರೆಟ್ ಹಾಕಿದಾಗ ಒನ್ ಟೇಸ್ಟ್ ಬರುತ್ತೆ, ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಒನ್ ಟೇಸ್ಟ್ ಬರುತ್ತೆ, ಅದೇನು ಇಲ್ಲದೆ ಇದ್ರೆ ಹಾಗೆ ಇದ್ದಾಗ ಒನ್ ಟೇಸ್ಟ್ ಬರುತ್ತೆ. ಇವಾಗ ನಮ್ಮ ರವಾ ಇಡ್ಲಿ ಹೇಗಿರುತ್ತೆ ಅಂತ ನೋಡಿ ಟೇಸ್ಟ್ ಮಾಡಿ. ಜಾಸ್ತಿ ಮಾತಾಡೋದೇ ಬೇಡ ಅಂತ ಹೇಳ್ತಿದ್ದಾರೆ, ನೋಡ್ಕೊಂಬಿಡಿ ಅಂತ ಬನ್ನಿ ನೋಡೋಣ. ಅದೇ ವಿಶೇಷ ವಿಭಿನ್ನ ಅಂದ್ರೆ ನಿಮ್ಮ ಒಂದು ರವೆ ಇಡ್ಲಿ ನೋಡೇ ಬಿಡ ಇವತ್ತು ಹಾಕಿದಾಗ್ಲಿ. ಏನೇನು ಇಟ್ಕೊಂಡಿದ್ದೀರಾ? ನಮ್ಮ ರವೆ ಇಡ್ಲಿ ವಿಶೇಷಗಳು ಏನು ಅಂತ ಹೇಳ್ತೀನಿ. ಮೀಡಿಯಂ ರವೆ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಗೋಡಂಬಿ ಮತ್ತೆ ಹಸಿಮೆಣಸಿನಕಾಯಿ, ಹುರ್ಕೊಳಕ್ಕೆ ಎಣ್ಣೆ ಮತ್ತೆ ತುಪ್ಪ. ಸೊ ಇದಿಷ್ಟು ಹುರ್ಕೊಂಡು ಆದ್ಮೇಲಿಂದ ಅದಕ್ಕೆ ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತೆ ಸೋಡಾ ಹಾಕದೇ ಇದ್ರೆ ರವೆ ಇಡ್ಲಿ ರೆಡಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇದಕ್ಕೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಅಲಂಕಾರ, ಇದೆಲ್ಲ ಮಿಕ್ಸ್ ಮಾಡೋದಕ್ಕೆ ಮೊಸರು, ಗಟ್ಟಿ ಮೊಸರು ಇದೆ. ಸೊ ಆಮೇಲೆ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಸರಿ ಮಾಡ್ಕೊಳ್ಳೋಣ. ಇಡ್ಲಿ ರವೆ ಇಡ್ಲಿ ಮೊದಲನೇ ಪ್ರೋಸೆಸ್ ಏನ್ ಮಾಡ್ತಿದ್ದೀರಾ? 2 ಸ್ಪೂನ್ ತುಪ್ಪ ಹಾಕೋತಾ ಇದೀನಿ. 2 ಸ್ಪೂನ್ ತುಪ್ಪ ಹಾಕಿದ್ರಿ ಇವಾಗ? ಹೌದು, 2 ಸ್ಪೂನ್ ತುಪ್ಪ ಒಂಚೂರು ಕಾದ ತಕ್ಷಣ ನಾವೀಗ ಅದಕ್ಕೆ ಸಾಸಿವೆ ಹಾಕ್ತಾ ಇದೀನಿ. ಓಕೆ, ಸಾಸಿವೆ 1 ಸ್ಪೂನ್, ಸ್ವಲ್ಪ ಸಾಸಿವೆ 1 ಸ್ಪೂನ್, ಒಂದು ಸ್ಪೂನ್ ಅಲ್ಲಿ 1 ಸ್ಪೂನ್. ಆಮೇಲೆ ಅದಾದ್ಮೇಲೆ ಮತ್ತೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎರಡು ಒಂದೊಂದು ಸ್ಪೂನ್, ಎರಡನ್ನು ಹಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಅದು ಹುರಿಯೋ ತನಕ ಆಗ್ಬೇಕು. ಅದು ಹುರಿದಾದ ತಕ್ಷಣ ಅದಕ್ಕೆ ಗೋಡಂಬಿ ಹಾಕ್ತಾ ಇದೀನಿ. ಸೊ ಗೋಡಂಬಿ ಎಷ್ಟು ಹಾಕೊಂಡ್ರು ರುಚಿ ಬರುತ್ತೆ. ಸೊ ಗೋಡಂಬಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ವೆರಿ ಗುಡ್. ಸೊ ಇದೆಲ್ಲ ಸ್ವಲ್ಪ ಕೆಂಪಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಒಂಚೂರು ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ, ಅದು ಖಾರಕ್ಕೆ, ಶುಂಠಿ, ಇದು ರುಚಿಗೆ. ಇದಿಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇದೆ. ಇವಾಗ ನಾವು ಅರ್ಧ ಕೆಜಿಯಷ್ಟು ರವೆ ಹಾಕ್ತಾ ಇದೀವಿ. ಸೊ ರವೆನೂ ಹಾಕಿ ಚೆನ್ನಾಗಿ ಸ್ವಲ್ಪ ಘಮ ಬರೋ ತನಕ ಹುರಿಬೇಕು. ಆ ತುಪ್ಪದ್ದು ಫ್ಲೇವರು ರವೆಗೆ ಅಂಟ್ಕೋಬೇಕು, ಆ ಥರ ನಾವು ಹುರಿಬೇಕು. ಇದು ನಾವು ಉಪ್ಪಿಟ್ಟಿಗೆ ಹುರಿಯೋ ಥರ ಅಷ್ಟೊಂದು ಕೆಂಪು ಹುರಿಬೇಕಾಗಿಲ್ಲ, ಸ್ವಲ್ಪ ಅದಕ್ಕಿಂತ ಒಂದು ಚೂರು ಕಮ್ಮಿ ಹುರ್ಕೊಂಡ್ರೆ ಸಾಕು. ಇದು ಒಂದು 5 ರಿಂದ 8 ನಿಮಿಷ ಅಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಅದು ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಆಗಿದೆ ಅಂತ, ಸ್ವಲ್ಪ ರವೆದು ಕಲರ್ ಚೇಂಜ್ ಆಗಿದೆ. ಸೊ ಇಷ್ಟ ಆದ್ರೆ ಸಾಕು. ಇವಾಗ ಇದಾಗಿದೆ, ಇದೊಂಚೂರು ಆರಕ್ಕೆ ಬಿಟ್ಬಿಡೋಣ. ಆರದ್ಮೇಲೆ ಇದಕ್ಕೆ ನಾವು ಮೊಸರು ಎಲ್ಲ ಹಾಕ್ಬೇಕಾಗತ್ತೆ, ಉಪ್ಪು ಮೊಸರು ಎಲ್ಲ ಆಮೇಲೆ ಹಾಕೋದು. ಅದೊಂದು 10 ನಿಮಿಷ ತಣ್ಣಗಾದ ತಕ್ಷಣ ಮತ್ತೆ ಮೊಸರು ಹಾಕಿ ರವೆ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಸೂಪರ್.
ಸೊ ಇವಾಗ 10 ಮಿನಿಟ್ಸ್ ಆಗಿದೆ ಇದು. ಹಾ, ಇವಾಗ ನಾವು ಹುರ್ಕೊಂಡಿದ್ದೆಲ್ಲ ತಣ್ಣಗಾಗಿದೆ. ಸೊ ಹುರ್ಕೊಳ್ಳುವಾಗ ನಾವು ಕರ್ಬೇವಿನ ಸೊಪ್ಪು ಒಂದು ಮರ್ತ್ಬಿಟ್ಟಿದ್ವಿ. ಸೊ ಇವಾಗ ಅದನ್ನ ಹುರ್ಕೊಂಡು ಈಗ ಇದರಲ್ಲಿ ಸ್ವಲ್ಪ ಪುಡಿ ಮಾಡಿ ಈಗ ಹಾಕ್ತಾ ಇದ್ದೀನಿ. ಓಕೆ, ಕರ್ಬೇವು ಸೊಪ್ಪು ಹೇಳಿದ್ದಿಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ಲಿ, ಇವಾಗ ಹಾಕ್ತಾ ಇದೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂಚೂರು ಸಕ್ಕರೆ, ಅರ್ಧ ಸ್ಪೂನ್ ಕಪ್ ಸಕ್ಕರೆ, ಮತ್ತೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ಸೊ ಇವಾಗ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಬೇಡ. ಈ ತರ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಇದಕ್ಕೆ ಮೊಸರು ಹಾಕಿ ನೀವು ಇನ್ಸ್ಟೆಂಟ್ ಆಗಿ ರವಾ ಇಡ್ಲಿ ರೆಡಿ ಮಾಡ್ಕೋಬಹುದು. ಹೌದಾ? ಸೊ ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ರವಾ ಇಡ್ಲಿಗೆ ಮೊಸರು. ಇದು ಇವಾಗ ಮೊಸರು 1 ಕಪ್ಪು. ಅದು ನೋಡ್ಕೊಂಡು ಹಾಕೋಬೇಕು. ಒಂದ್ಸಲ ಹಾಕೊಂಡ್ರೆ ನೀರಾಗ್ಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಅದಕ್ಕೆ ನೋಡ್ಕೊಂಡು ಹಾಕೊಳ್ಳೋದು. ಇದು ಮೊಸರಲ್ಲಿ ನೆಂದ್ರೆ ಅವಾಗ ಚೆನ್ನಾಗಿ ಸ್ವಲ್ಪ ಅರಳ್ಕೊಳ್ಳುತ್ತೆ. ರವೆ ಎಲ್ಲ ಅದನ್ನ ಮೊಸರನ್ನ ಹೀರ್ಕೊಂಡು ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗತ್ತೆ. ಗಟ್ಟಿ ಆದ್ಮೇಲಿಂದ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕು. ಅವಾಗ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರುತ್ತೆ ಅವಾಗ. ಸೊ ಇವಾಗ ಇದೊಂದು 15 ನಿಮಿಷ ನೆನಿಬೇಕು. ಸೊ ಇದನ್ನ ಇವಾಗ ನೆನೆಯಕ್ಕೆ ಬಿಟ್ಬಿಡೋಣ. ಅದಾದ್ಮೇಲೆ ನಾವು ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ರೆಡಿ ಆಗುತ್ತೆ. ಮೇಡಮ್ ಈಗ ನಾವು 15 ನಿಮಿಷ ಬಿಟ್ಟು ಬಂದ್ವಿ. ಏನಾಗಿದೆ ಈಗ? ನೋಡಿ ಇವಾಗ ಇದು ಗಟ್ಟಿ ಆಗಿದೆ. ಅಂದ್ರೆ ಇದೆಲ್ಲ ಅರಳ್ಕೊಂಡು ನಾವು ಅವಾಗ ಕಲಿಸಿದಾಗ ಸ್ವಲ್ಪ ನೀರಾಗಿತ್ತು. ಇವಾಗ ರವೆ ಎಲ್ಲ ಮೊಸರನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಸೋಡಾ ಹಾಕಬೇಕು. ಸೋಡಾಗೆ ಒಂದ್ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಹಾಕಿದ್ರೆ ಅದು ಎಲ್ಲ ರವೆ ಎಲ್ಲದಕ್ಕೂ ಮಿಕ್ಸ್ ಆಗತ್ತೆ ಚೆನ್ನಾಗಿ. ಇಲ್ಲ ಅಂದ್ರೆ ಒಂದೊಂದ್ ಕಡೆನಲ್ಲಿ ಮಾತ್ರ ಆಗತ್ತೆ, ಬೇರೆ ಕಡೆಲೆಲ್ಲ ಆಗಲ್ಲ. ಕಾಲ್ ಸ್ಪೂನ್ ಅಷ್ಟೇ. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀವಿ. ಇದೇ ತರ ಹೋಟೆಲಲ್ಲಿ ಮಾಡೋದು ನೀವು? ಹೌದು. ಅಷ್ಟು ಸೋಡಾ ಹಾಕೊಂಡೇ ಹಾಕೊಂತೀರಾ. ನೋಡಿ ವೀಕ್ಷಕರೇ, ಈಗೆಲ್ಲ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಫ್ರಾಂಕ್ ಆಗಿ ತೋರಿಸ್ತಾ ಇದ್ದಾರೆ. ರವೆ ಇಡ್ಲಿ ಸೋಡಾ ಹಾಕ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬರಲ್ಲ. ಇದು ಸಾಫ್ಟ್ ಆಗಿ ಬರಬೇಕು ಅಂದ್ರೆ ನಾವು ಸೋಡಾ ಹಾಕ್ಲೇಬೇಕಾಗತ್ತೆ. ಮನೆಯಲ್ಲೂ ನೀವು ಹೀಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇದಿನ್ನೂ ಈಗ ಇದರಿಂದ ಬೀಳ್ತಾ ಇಲ್ಲ ನೋಡಿ, ಆ ಒಂದು ಕನ್ಸಿಸ್ಟೆನ್ಸಿ ಆಗಿಲ್ಲ. ಇದಿವಾಗ ಸೌಟಿಂದ ಒಂಚೂರು ಹಿಂಗಂದ್ರೆ ಕೆಳಗೆ ಬೀಳ್ಬೇಕು. ಫ್ರೀ ಫ್ಲೋ ತರ ಇರ್ಬೇಕದು. ಇವಾಗ ಇದ್ರ ಹಿಂಗಂದ್ರೆ ಬೀಳ್ತಾ ಇದೆ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಮಾಡ್ಕೊಂಡ್ರೆ ಅವಾಗ ಹಿಟ್ ರೆಡಿ ಆಗಿದೆ. ಇವಾಗ ಇದನ್ನ ಇಡ್ಲಿ ಟ್ರೇಗೆ ಹಾಕಿ ಹೇಗೆ ಅಂತ ತೋರಿಸ್ತೀನಿ. ಸೊ ನೀವು ಈ ತರ ಬಟ್ಟೆ ಹಾಕ್ಬಿಟ್ಟು ಮಾಡ್ತೀರಾ? ಹೌದು. ಇಡ್ಲಿ ಹಾಕೋದಿಲ್ಲ ಟ್ರೇ. ಓಕೆ. ಅಲಂಕಾರಕ್ಕೆ ಗೋಡಂಬಿ ಅಲಂಕಾರಕ್ಕೆ ಇಟ್ರೆ ಅದು ಟೇಸ್ಟ್ಗೂ ಚೆನ್ನಾಗಿರುತ್ತೆ. ಸೊ ಇವಾಗ ಗೋಡಂಬಿ ಕೆಳಗಡೆ ಇಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಒಂಚೂರು ಚೂರು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, ಇವಾಗ ರೆಡಿ ಮಿಕ್ಸ್ ಹಾಕೊಳ್ಳೋಣ. ಓಕೆ, ಇವಾಗ ನಾವು 5 ಹಾಕಿದೀವಿ. ಹೌದು. ಇದನ್ನ ಟ್ರೇ ಇಟ್ಬಿಡೋದು. ಇವಾಗ ಇದನ್ನ ಬೇಯಕ್ಕೆ ಇಟ್ಬಿಡೋಣ. ಇವಾಗ ಇದನ್ನ ಬೇಯಕ್ಕೆ ಇಟ್ಬಿಡೋಣ. ವೀಕ್ಷಕರೇ, ನಮಗಾಗಿ ಸಿದ್ಧ ಆಗ್ತಿರೋ ಇಡ್ಲಿ ಅನ್ನಂಗಾಯ್ತು ಈಗ. ಹೌದು. ಒಂದೇ ಟ್ರೇ. ಈಗ ಇದು ಆನ್ ಮಾಡಿದೀವಿ. ಇದೊಂದು 10 ರಿಂದ 12 ನಿಮಿಷ ಬೇಯಬೇಕು. ಸರಿ, ಓಕೆ. 10 ನಿಮಿಷ ಆಯ್ತು ಇವಾಗ. ನಾನು ಹೊರಗೆ ಬರುವೆ ಅಂತ ಕಾಯ್ತಾ ಇದ್ದಾವೆ.
ನಾವು ಏನು ಇಮ್ಯಾಜಿನ್ ಮಾಡಿದ್ವೋ ಹೋಟ್ಲಲ್ಲಿ ಇರ್ತಲ್ಲ ಹಂಗೆ ಹಂಗೆ ಮಾಡಿ ತೋರಿಸ್ಬಿಟ್ರಿ ಬಿಡಿ. ಇವಾಗ ನೋಡಿ ಇದು ರೆಡಿ ಆಗಿರೋ ಇಡ್ಲಿ ಇದು ಹೀಗೆ ಇರ್ಬೇಕಲ್ವಾ, ಅದಕ್ಕೋಸ್ಕರ ಇವಾಗ ನಾವು ಉಲ್ಟಾ ಹಾಕಿದ್ರೆ ಇದು ಹಾಗೆ ಇರುತ್ತೆ. ಈಗ ನೋಡಿ ಇದನ್ನ ನಾವೀಗ ಹಿಂಗೆ ಉಲ್ಟಾ ಮಾಡ್ತೀವಿ. ಇದು ಪದ್ಧತಿ. ಪ್ರತಿ ಬಾರಿ ಹಿಂಗ್ ಮಾಡ್ತೀರಾ? ಹೌದು. ಒಳ್ಳೆ ಹೊಸ ಕಾರ್ಗೆ ಮಾಡೆಲ್ ತೋರ್ಸಂಗ ಆಯ್ತು. ಈಗ ಮೇಲಿನ ಕವರ್ ತೆಗೆದು ಹೊಸ ಕಾರ್ ತೋರಿಸ್ತಾರಲ್ಲ ಶೋರೂಮ್ ಅಲ್ಲಿ, ಇಡ್ಲಿ ರೆಡಿ ಇದೆ. ನಾವು ಏನು ಊಹೆ ಮಾಡ್ತೀವಲ್ಲ ಈ ಹೋಟೆಲ್ ರವೆ ಇಡ್ಲಿ ಹೆಂಗಿರುತ್ತೆ ಅದ್ರ ಥರ ಬರಲ್ಲ ಅಂತ ಹಂಗೆ ಟಂಗಂತ ಮಾಡಿಕೊಟ್ಬಿಟ್ರು. ತುಪ್ಪ ಹಾಕ್ಬಿಟ್ಟಾರೆ, ಆಗಲೇ ತುಪ್ಪದ ಅಭಿಷೇಕನೇ ಮಾಡ್ಬಿಟ್ಟಾರೆ. ಬಾ 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 ಇದ್ರದ್ದು ನೋಡಿ ನಿಮ್ಮ ಎದುರಿಗೆ ಹಂಗೆ ಸ್ಲೈಸ್. ಟೆಕ್ಸ್ಚರ್ ನೋಡಿ, ಈ ಥರನೇ ಬರಬೇಕು. ನಮ್ಮ ಕಡಲೆಬೇಳೆ ಎಲ್ಲ ಹಿಂಗೆ ಕಾಣ್ತಿರ್ಬೇಕು, ಸಾಸಿವೆ, ಗೋಡಂಬಿ ಇಲ್ಲಿದೆ. ಗೋಡಂಬಿ ಕೂಡ ನಾವು ಆಮೇಲೆ ಅದನ್ನು ಬಗೆದ್ಬಿಟ್ಟು ತಿಂತೀವಿ. ಈಗ ನಿಮ್ಮ ಟೇಸ್ಟ್ ಮಾಡೋಣ. ಚಟ್ನಿ ಆಗಲಿ ಸಾಗು ಆಗಲಿ ಡೈಲ್ಯೂಟ್ ಮಾಡೋದೇ ಬೇಡ. ನಾನು ಹೇಳ್ತಾ ಇರ್ತೀನಿ, ಈ ಒಂದು ಟೇಸ್ಟ್ ಹೆಂಗಿದೆ ಅಂತ ಫಸ್ಟ್ ಅದರ ಅನುಭವ ಆಗಬೇಕು. ನೋಡ್ಬಿಡೋಣ. ಹರಡುವ ರುಚಿ, ಬಾಯಿ ತುಂಬ ಹರಡುವ ರುಚಿ. ನಿಮಗೆ ಆ ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ ಎಲ್ಲ ನಿಮ್ಗೆ ಅದು ಆ ಬೆಂದಿರೋ ನಿಮ್ಗೆ ಸಿಗುವ ಬಾಯಲ್ಲಿ ಅದ್ಭುತವಾದ ಒಂದು ಇದೇ ಥರ ಇರಬೇಕು ಅನ್ನೋಂಥ ಒಂದು ರವೆ ಇಡ್ಲಿ. ಇಲ್ಲಿ ಗೋಡಂಬಿ ನಮಗೆ ಇನ್ವೈಟ್ ಮಾಡ್ತಾ ಇದ್ದಾವೆ, ಸೆಂಟ್ರಿಗಿದೆ. ಆ ಪೋರ್ಷನ್ ತೊಗೊಂಡು ಚಟ್ನಿ ಒಳಗೆ ನೋಡಿ ಗೋಡಂಬಿ, ಹಾಗೆ ಜೋಡಿ ಜೋಡಿ ಗೋಡಂಬಿ ಚಟ್ನಿ ಒಳಗೆ ಎದ್ದುಬಿಟ್ಟು ಆಹಾ. ಚಟ್ನಿ ಕಾಯಿ ಚಟ್ನದಲ್ಲಿ ಪುದೀನ ಇದೆ, ಇಲ್ಲಿ ಕೊತ್ತಂಬರಿ ಇದೆ, ಕ್ಯಾರೆಟ್ ಇದೆ. ರವೆ ಇಡ್ಲಿ ಆ ಒಂದು ಸ್ವಾದ ಇದೆ, ಅದರೊಟ್ಟಿಗೆ ಚಟ್ನಿ ಇನ್ನೊಂದು ಡಬಲ್ ಸ್ವಾದ. ಅಬ್ಬಬ್ಬಬ್ಬಬ್ಬ, ಈ ಕಾಂಬಿನೇಷನಲ್ಲೇ ಜನ ಮರಳಾಗ್ಬಿಟ್ಟು ರವೆ ಇಡ್ಲಿ ಮನೆಗೆ ಹಿಂಗೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಸಾಗು ಸ್ವರ್ಗ, ರುಚಿಯಲ್ಲಿ ಅದ್ಭುತ, ಸ್ವಾದದಲ್ಲಿ ಸ್ವರ್ಗ, ರುಚಿಗಳಲ್ಲಿ ಸುರುಚಿ ಅಂತಾರಲ್ಲ ಹಂಗೆ. ಸೊ ಅದ್ಭುತವಾದ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಅಲ್ಲಿ ಹೋಗಲ್ಲ, ಯಾವ ಒಂದು ಹೋಟ್ಲಲ್ಲಿ ನಾವು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಲ್ಲೇ ಬಂದು ರೆಸಿಪಿ ತೋರಿಸೋದು. ಇನ್ನು ರವೆ ಇಡ್ಲಿ ಅಂತ ಎಲ್ಲ ಕಡೆ ಇರುತ್ತೆ ಬೋರ್ಡು, ಯಾಕೆ ಹೋಗಲ್ಲ? ಇದೇ ಕಾರಣಕ್ಕೆ. ನೀವು ಮನೇಲಿ ಮಾಡ್ಕೊಂಡ್ರೆ ಹಿಂಗೆ ಬರಬೇಕು, ಮಾಡ್ಕೊಂಬಿಟ್ಟು ಹೇಳಿ ಬಂದು ಟೇಸ್ಟ್ ಮಾಡಿ ಹೇಳಿ ನನಗೆ. ಇವ್ರಿಗೆ ಧನ್ಯವಾದ ಹೇಳಬೇಕು. ನಮಗೆ ಅಷ್ಟು ಪ್ರೀತಿಯಿಂದ ತೋರಿಸೋದು ರೆಸಿಪಿ. ನೀವು ಪ್ರೀತಿಯಿಂದ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ಲರಿಗೂ ಧನ್ಯವಾದ. ಮುಂದಿನ ಜೊತೆಗೆ ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.